ಶಿವಕುಮಾರ್ ಮೇಲೂ ಇಂಪ್ಯಾಕ್ಟ್ ಆಗಿದೆಯಾ ಅಂತೇಳಿ ಸರ್? ನೋಡಿ, ನಾನೊಬ್ಬ ಸಣ್ಣ ಶಾಸಕ. ನನಗೆ ಆದಂಥ ಸಾಕಷ್ಟು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನನಗೆ ನನ್ನ ಕ್ಷೇತ್ರದ ಬಗ್ಗೆ ಗಮನ ಕೊಡೋಕೆ ಹೇಳಿದ್ದಾರೆ. ನಾನು ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಇದಕ್ಕೆ ಕೊಡಲ್ಲ. ನಾನು ಈ ಹಿಂದೆನೂ ಕೂಡ ಹೇಳಿದ್ದೆ. ಅದಕ್ಕೆ ನಾನು ಬದ್ಧವಾಗಿರ್ತೇನೆ, ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ನನಗೆ ಹೈಕಮಾಂಡ್ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಸುರ್ಜಿವಾಲಾ ಸಾಹೇಬರು, ವೇಣುಗೋಪಾಲ್ ಅವರು ಎಲ್ಲರೂ ಕೂಡ ನನ್ನನ್ನು ಯಾವುದೇ ರೀತಿಯಲ್ಲಿ ಮಾಧ್ಯಮದಲ್ಲಿ ನೀವು ಇದನ್ನು ಹೇಳಿಕೆ ಕೊಡಬೇಡ್ದು ಅಂತ ಹೇಳಿ ನನಗೆ ಹೇಳಿದ್ದಾರೆ. ನನ್ನ ಮಾತಿಗೆ ನಾನು ಬದ್ಧವಾಗಿರ್ತೀನಿ ಅಂತ ಹೇಳ್ತೀನಿ. ಇಂಟರ್ನಲ್ ಮಾತುಕತೆ ಆಗಿದೆಯಾ ಅಂತ ಹೇಳಿ ಅಂದ್ರೆ ಸುರ್ಜಿವಾಲಾ ಅವರು ಮಾಧ್ಯಮ ಮುಂದೆ ಹೇಳ್ಬೇಡಿ ಅಂತ ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವಕಾಶ ಕೊಡ್ತೀನಿ ಅಂತ ಇದೆಲ್ಲ ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ. ಇವತ್ತು ಹೈಕಮಾಂಡ್ ಏನ್ ಮಾಡ್ತದೆ ಅದನ್ನ ಕಾದ್ ನಾವು ನೋಡ್ಬೇಕಾಗ್ತದೆ. ಸರ್, ಅಶೋಕ್ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ಪರಿಣಾಮ ಅದು ಇದು ಅಂತೆಲ್ಲ ಹೇಳ್ತಾರೆ. ಮಾಹಿತಿ ಇದೆ ಸರ್? ಅಶೋಕ್ ವಿರೋಧ ಪಕ್ಷದ ನಾಯಕರು, ಪಾಪ ಅವ್ರಿಗೆ ಬೇರೆ ಕೆಲಸ ಇಲ್ಲ. ನಮ್ಮ ಪಕ್ಷದ ಬಗ್ಗೆ ಟೀಕೆ ಬೇರೆ ಬಿಟ್ಟು ಅವ್ರಿಗೆ ಬೇರೆ ಏನು ಕೆಲಸನೇ ಇಲ್ವಲ್ಲ. ಅವ್ರದ್ದಾದಂಥ ಅದೊಂದು ವೃತ್ತಿ ಬೆಳೆಸ್ಕೊಂಡಿದ್ದಾರೆ. ಪರಿಣಾಮ, ಚಂಬು ಹಿಡ್ಕೊಳ್ಳೋದು, ಏನು ಕೆಲಸ ಮಾಡ್ತಾ ಇಲ್ಲ, ಹಂಗಾಯ್ತು ಹಿಂಗಾಯ್ತು, ಅವೆಲ್ಲ ಟೀಕೆ ಟಿಪ್ಪಣಿ ಅವೆಲ್ಲ ವಿರೋಧ ಪಕ್ಷವ್ರು ಮಾಡಿದೆ ಇನ್ಯಾರು ಮಾಡ್ತಾರೆ. ನಮ್ಗೆ ಎಚ್ಚರಿಕೆ ಕೊಡ್ತಾರೆ, ನಾವು ಕೆಲಸ ಮಾಡ್ತೀವಿ. ಡಿ.ಕೆ. ಶಿವಕುಮಾರ್ ಸರ್ ಪದೇ ಪದೇ ಅವಕಾಶಕ್ಕೋಸ್ಕರ ದೆಹಲಿಗೆ ಹೋಗ್ತಾ ಇರುವಂಥದ್ದು ಸರ್. ನೋಡಿ, ಯಾರು ಕೂಡ ನಮ್ಮ ನಾಯಕರು ಯಾವತ್ತೂ ಕೂಡ ಅವಕಾಶವಾದಿ ಅಲ್ಲ. ಅವರ ಸಂಘಟನೆ, ಅವರ ಹೋರಾಟ, ಅವರ ಶ್ರಮ ಇವತ್ತು ನಮ್ಮ ಪಕ್ಷಕ್ಕೆ ಶಕ್ತಿ ಕೊಟ್ಟಿದೆ. ಅದರ ಪ್ರತಿಫಲ ನಾವೆಲ್ಲರೂ ಕೂಡ ಸರ್ಕಾರ ರಚನೆ ಮಾಡಿದ್ದೀವಿ. ಅವರ ಅಧಿಕಾರಗೋಸ್ಕರ ಯಾವತ್ತೂ ಕೂಡ ಅವರು ದಿಲ್ಲಿಗೆ ಭೇಟಿ ಮಾಡೋದಂತಾರಲ್ಲ. ಒಬ್ಬ ಪಕ್ಷದ ಪ್ರಾಮಾಣಿಕಸ್ಥಾಗಿ, ಒಬ್ಬ ಪಕ್ಷದ ಅಧ್ಯಕ್ಷನಾಗಿ, ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಅವರು ಏನೆಲ್ಲ ಮಾಡಬೇಕು ಆ ಜವಾಬ್ದಾರಿಯನ್ನು ನಿಭಾಯಿಸಲಿಕ್ಕೆ ದಿಲ್ಲಿಗೆ ಹೋಗ್ತಾ ಇದ್ದಾರೆ ಹೊರತು ಬೇರೆ ಯಾವುದೇ ರೀತಿಯಾದಂಥ ಆಡಳಿತಕ್ಕೋಸ್ಕರವಾಗಿ ಅಥವಾ ಬೇರೆಯವರ ವೈಯಕ್ತಿಕವಾದಂಥ ಒಂದು ಪ್ರತಿಭೆಗೆ ಇದಕ್ಕಾಗಲಿ ಫಲಕ್ಕಾಗಲಿ ಅವ್ರು ಹೋಗ್ತಾ ಇಲ್ಲ. ನೋಡಿ, ಹೇಳ್ತೀನಲ್ಲ, ಪ್ರಾರ್ಥನೆ ಯಾವತ್ತೂ ಫಲ ಕೊಟ್ಟೇ ಕೊಡ್ತದೆ ಅಂತ ಅವರು ಹೇಳ್ತಾರೆ, ನಾನು ಹೇಳ್ತೀನಿ. ಪ್ರಾರ್ಥನೆ ಯಾವಾಗೂ ಫಲ ಕೊಡ್ತದೆ, ಶ್ರಮಕ್ಕೆ ಯಾವತ್ತೂ ಫಲ ಇದ್ದೇ ಇದೆ. ಸರ್, ಹೈಕಮಾಂಡ್ ಶಾಸಕರ ದೂರನ್ನು ಅಡಗಿಸ್ತಾ ಇದೆಯಾ? ಯಾಕೆ ನೋಡಿ, ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೇನೆ, ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೇನೆ. ನನಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾರೆ ನೋಡಿ. ನನಗೆ ಒಂದ್ ಕಡೆ ನಡೆದಂತೆ ನುಡಿದಿದ್ದೀವಿ ಅಂತ ನೀವು ಹೇಳ್ತಾ ಇದ್ದೀರಿ. ಹೈಕಮಾಂಡ್ ನಡೆದಂತೆ ನುಡಿದಿದ್ಯಾ? ನಿಮ್ಗೆ ಏನನ್ನಿಸುತ್ತೆ ಅದ್ರ ಬಗ್ಗೆ? ಹೈಕಮಾಂಡ್ ನಡೀತದೆ. ಇವತ್ತಿಗೆ ಡೇಟ್ ತಾನೇನ್ರಿ? ಇವತ್ತಿಗೆ ಡೇಟ್ ತಾನೇ ಇವತ್ತು. ಮುಂದೆ ಅವರ ಸಂಘಟನೆ, ಅವರ ಹೋರಾಟ, ಅವರ ಶ್ರಮ ಇವತ್ತು ನಮ್ಮ ಪಕ್ಷಕ್ಕೆ ಶಕ್ತಿ ಕೊಟ್ಟಿದೆ. ಅದರ ಪ್ರತಿಫಲ ನಾವೆಲ್ಲರೂ ಕೂಡ ಸರ್ಕಾರ ರಚನೆ ಮಾಡಿದ್ದೀವಿ. ಅವರ ಅಧಿಕಾರಗೋಸ್ಕರ ಯಾವತ್ತೂ ಕೂಡ ಅವರು ದಿಲ್ಲಿಗೆ ಭೇಟಿ ಮಾಡೋದಂತಾರಲ್ಲ. ಒಬ್ಬ ಪಕ್ಷದ ಪ್ರಾಮಾಣಿಕಸ್ಥಾಗಿ, ಒಬ್ಬ ಪಕ್ಷದ ಅಧ್ಯಕ್ಷನಾಗಿ, ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಅವರು ಏನೆಲ್ಲ ಮಾಡಬೇಕು ಆ ಜವಾಬ್ದಾರಿಯನ್ನು ನಿಭಾಯಿಸಲಿಕ್ಕೆ ದಿಲ್ಲಿಗೆ ಹೋಗ್ತಾ ಇದ್ದಾರೆ ಹೊರತು ಬೇರೆ ಯಾವುದೇ ರೀತಿಯಾದಂಥ ಆಡಳಿತಕ್ಕೋಸ್ಕರವಾಗಿ ಅಥವಾ ಬೇರೆಯವರ ವೈಯಕ್ತಿಕವಾದಂಥ ಒಂದು ಪ್ರತಿಭೆಗೆ ಇದಕ್ಕಾಗಲಿ ಫಲಕ್ಕಾಗಲಿ ಅವ್ರು ಹೋಗ್ತಾ ಇಲ್ಲ. ನೋಡಿ, ಹೇಳ್ತೀನಲ್ಲ, ಪ್ರಾರ್ಥನೆ ಯಾವತ್ತೂ ಫಲ ಕೊಟ್ಟೇ ಕೊಡ್ತದೆ ಅಂತ ಅವರು ಹೇಳ್ತಾರೆ, ನಾನು ಹೇಳ್ತೀನಿ. ಪ್ರಾರ್ಥನೆ ಯಾವಾಗೂ ಫಲ ಕೊಡ್ತದೆ, ಶ್ರಮಕ್ಕೆ ಯಾವತ್ತೂ ಫಲ ಇದ್ದೇ ಇದೆ. ಸರ್, ಹೈಕಮಾಂಡ್ ಶಾಸಕರ ದೂರನ್ನು ಅಡಗಿಸ್ತಾ ಇದೆಯಾ? ಯಾಕೆ ನೋಡಿ, ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೇನೆ, ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೇನೆ. ನನಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾರೆ ನೋಡಿ. ನನಗೆ ಒಂದ್ ಕಡೆ ನಡೆದಂತೆ ನುಡಿದಿದ್ದೀವಿ ಅಂತ ನೀವು ಹೇಳ್ತಾ ಇದ್ದೀರಿ. ಹೈಕಮಾಂಡ್ ನಡೆದಂತೆ ನುಡಿದಿದ್ಯಾ? ನಿಮ್ಗೆ ಏನನ್ನಿಸುತ್ತೆ ಅದ್ರ ಬಗ್ಗೆ? ಹೈಕಮಾಂಡ್ ನಡೀತದೆ. ಇವತ್ತಿಗೆ ಡೇಟ್ ತಾನೇನ್ರಿ? ಇವತ್ತಿಗೆ ಡೇಟ್ ತಾನೇ ಇವತ್ತು. ಮುಂದೆ